ಎರಡನ್ನೂ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಮೆಣಸನ್ನ ಕುಟ್ಕೊಳ್ಳೋಣ. ದೊಡ್ಡ ಬಾಟಲಲ್ಲಿ ನನಗೆ ದೊಡ್ಡ ಲೋಟದಲ್ಲಿ 3.5 ಗ್ಲಾಸಸ್ ವರೆಗೂ ಫಿಲ್ ಆಗಿದೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡುಗೆ ಮನೇಲಿದ್ದೀನಿ ಅಫ್ಕೋರ್ಸ್. ಸೊ ಆಬ್ವಿಯಸ್ಲಿ ವಿಡಿಯೋ ಅಡುಗೆ ರಿಲೇಟೆಡ್ ಇರುತ್ತೆ, ಅಂದರೆ ಒಂದು ರೆಸಿಪಿ ಮಾಡ್ತಿದ್ದೀನಿ. ಸೊ ಅದರಿಂದ ಏನು ಮಾಡ್ತಿದ್ದೀನಿ ಆ ರೆಸಿಪಿ, ಸೊ ಅದರಿಂದ ನಮ್ಮ ಹೇರಿಗಾಗಿರ್ಬೋದು, ನಮ್ಮ ಸ್ಕಿನ್ನಿಗಾಗಿರ್ಬೋದು ತುಂಬ ಯೂಸ್ಫುಲ್ ಆಗಿದೆ. ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸೊ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹೆಂಗೆ ಅಂತಂದರೆ ಆಮ್ಲಾ ಇದೆ, ಕರಿ ಲೀಫ್ ಇದೆ. ಸೊ ಎರಡೂ ಕೂಡ ನಮ್ಮ ಹೇರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನು ಕೂಡ ವಿಟಮಿನ್ ಸಿ ತುಂಬ ರಿಚ್ ಆಗಿರೋದ್ರಿಂದ ಆಮ್ಲಾದಲ್ಲಿ ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಆಮ್ಲಾ ಸ್ವಲ್ಪ ಮೇ ಬಿ ಒಂದು 10ರಿಂದ 12 ಸೊ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಕಟ್ ಆಗಿದೆ. ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಸೊ ನಂತರ ಶುಂಠಿ ಮತ್ತು ಇದು ಶುಂಠಿ. ಸೊ ಶುಂಠಿ ಮತ್ತು ಅರಿಶಿನ. ಸೊ ಅರಿಶಿನ ಇದು ಮಣ್ಣೆಲ್ಲ ಆಲ್ಮೋಸ್ಟ್ ಹೋಗಿದೆ ಅನ್ಕೊಂತೀನಿ. ಸೊ ಪೀಲ್ ಮಾಡಿಬಿಟ್ಟು ಇದನ್ನ ತುರ್ಕೊಳ್ಳೋಣ. ಎಸ್, ಇವಾಗ ಶುಂಠಿನ ಮತ್ತು ಅರಿಶಿನ ಪೀಲ್ ಮಾಡೋಣ. ಆ್ಯಕ್ಚುಲಿ ಡಿವೈಡ್ ಮಾಡಬೇಕು ನಿಮಿಷ. ಸ್ಕಿನ್ ಆ್ಯಕ್ಚುಲಿ ಅದ್ರದ್ದು ತುಂಬ ಸ್ಮೂತ್ ಇದೆ. ಶುಂಠಿ ಪೀಲ್ ಮಾಡೋದಕ್ಕಿಂತ ಇದು ಈಸಿಯಾಗಿ ಪೀಲ್ ಆಗ್ತಾ ಇದೆ. ಈ ಅರಿಶಿನ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಏನು ವೈಟ್ ಕಲರ್ ಪ್ಲೇಟ್ ತೊಗೊಂಡಿದ್ದೆ ಫುಲ್ ಎಲ್ಲ ಆಗೋಯ್ತು. ಸೊ ಅದಕ್ಕೆ ಸ್ಟೀಲ್ ತಾಟೆ ತೊಗೊಂಡಿದ್ದೀನಿ. ಅಷ್ಟು ಸ್ಟ್ರಾಂಗ್ ಇದೆ. ಕೈ ನೋಡಿ, ಸುಮ್ಮನೆ ಪೀಲ್ ಮಾಡಿದ್ದಕ್ಕೆ ಫುಲ್ ಎಲ್ಲೋ ಆಗೋಗ್ಬಿಟ್ಟಿದೆ. ಇದೆರಡು ತುರಿದಿದ್ದಾಗಿದೆ. ಇವಾಗ ಇದು ಜಿಂಜರು ಮತ್ತು ಅರಿಶಿನ. ಇದು ಕ್ಯಾರೆಟ್ ಅಲ್ಲ, ಇದು ಅರಿಶಿನ. ಓಕೆ, ಹಾಗೆ ಕಾಣ್ತಿದೆ, ಕ್ಯಾರೆಟ್ ಥರನೇ ಕಾಣ್ತಿದೆ, ಬಟ್ ಇದು ಅರಿಶಿನ. ತುರ್ಕೊಂಡಿದ್ದೀನಿ. ಒಂದು 1 ಸ್ಪೂನ್ ಆಗೋಷ್ಟು ಮೆಣಸನ್ನು ಕುಟ್ಕೊಳ್ಳೋಣ. ಕುಟಾಣಿ ಒರೆಸ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಬೋದು, ಬಟ್ ಇದು ತುಂಬ ಹೊತ್ತು ಮಾಡ್ತಾನೆ ಇರಬೇಕು. ಸೊ ಹಂಗಾಗಿ ಕುಟಾಣಿಲಿ ಕುಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಸೊ 1 ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇದರಲ್ಲೇನೆ. ಒಂದಿಷ್ಟು ಬರುತ್ತೆ, ಕಾಣಿಸ್ಬೋದು ನೋಡಿ, ಇಷ್ಟು. ಸೊ ಇಷ್ಟು ಹಾಕೊಂಡಿದ್ದೀನಿ. ಸೊ ಇದು ಬಹುಶಃ 1 ಸ್ಪೂನ್ ಬರ್ಬೋದು. ಇಷ್ಟು ಹಾಕೊಂಡಿದ್ದೀನಿ. ಸೊ ನೀಟಾಗಿ ಕುಟ್ಕೊಳ್ಳೋಣ. ಮೆಣಸು, ಅರಿಶಿನ, ಶುಂಠಿ. ಸೊ ಇದೇನು ಮಾಡಬೇಕಾಗುತ್ತೆ, ಇದು ಮೂರನ್ನು ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. 4 ಲೋಟ ಹಾಕ್ತೀರಾ ಅಂತ ಅಂದರೆ ಅದು ಒಂದು 2.5 ಲೋಟ ಆಗೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕು ಇದು ಬೇಸಿಕಲಿ. ಸೊ ಇದು ಮೂರನ್ನು ಕುದಿಸ್ಕೊಳ್ಳೋಣ. ಎಸ್, 4 ಲೋಟ ನೀರು ಹಾಕ್ತಾ ಇದ್ದೀನಿ. 1 2 3 4. ಆ್ಯಕ್ಚುಲಿ ಇನ್ನೂ ಹಾಕ್ಬೋದು, ಹಾಕೋಣ. ನಂಗೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಮೆಂಟಿಗೆ. ಓಕೆ, 5 ಲೋಟ 6 ಲೋಟ ಹಾಕೋಣ. ಮೆಣಸು ಹಾಕೊಳ್ಳೋಣ ಫಸ್ಟು. ಶುಂಠಿ ಹಾಕೊಳ್ಳೋಣ. ನಂತರ ಅರಿಶಿನ ಹಾಕೋಣ. ಸೊ 6 ಲೋಟ ನೀರಿಗೆ ಮೆಣಸು ಮತ್ತು ಶುಂಠಿ ಮತ್ತು ಅರಿಶಿನ ಏನು ತುರಿದಿಟ್ಕೊಂಡಿದ್ವೋ ಅದನ್ನ ಹಾಕಿದ್ದೀನಿ. ಸೊ ಅದು ಕುದೀತಾ ಇರಲಿ. ಅದು ಮೇ ಬಿ ಕುದಿಯೋಕೆ ಒಂದು 20 ಮಿನಿಟ್ಸ್ ಕುದಿಯೋಕೆ ಬಿಟ್ಬಿಡೋಣ. ಅದು ಆಫ್ ಆಗಬೇಕು, ಅಂದರೆ 3 ಲೋಟವರೆಗೂ ಆಗಬೇಕು. ಅಲ್ಲಿವರೆಗೂ ಕುದಿಯೋದಕ್ಕೆ ಬಿಟ್ಬಿಡೋಣ. ಸೊ ಅಷ್ಟರಲ್ಲಿ ಏನೇನು ಬೇಕು ಅಂದರೆ, ನಾವು ಆಮ್ಲ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದು, ಮತ್ತು ಕರಿ ಲೀಫ್ನ ನಾವು ರುಬ್ಕೊಳ್ಳೋಣ.
ಆಮ್ಲ ತೊಗೊಂಡಿದ್ದೀನಿ ಆ್ಯಂಡ್ ಕರಿ ಲೀಫ್ ತೊಗೊಂಡಿದ್ದೀನಿ. ಇದೆರಡನ್ನೂ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಮಿಕ್ಸಿ ಜಾರಿಗೆ ಆಮ್ಲ ಹಾಕ್ತಿದ್ದೀನಿ. ಕರಿ ಲೀಫ್ ಹಾಕ್ತಿದ್ದೀನಿ. 1 ಗ್ಲಾಸ್ ಹಾಕೋಣ. ಅರ್ಧಕ್ಕೆ ಬಂದಿದೆ, ಸಾಕು. ಆಫ್ ಮಾಡ್ಕೋತಾ ಇದ್ದೀನಿ ನಾನು ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಶೋಧಿಸ್ಕೋತಾ ಇದ್ದೀನಿ. ನಾವು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆಡ್ ಮಾಡ್ತೀನಿ. ಹಾಕೋಣ. ಆಗಿದೆ. ದೊಡ್ಡ ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ಸ್ಟೋರ್ ಆಗುತ್ತೆ, ಮೇ ಬಿ ಇನ್ನೂ ಜಾಸ್ತಿ ಆಗ್ಬೋದು. ಇದಕ್ಕಿಂತ ನೋಡೋಣ ಎಷ್ಟಾಗತ್ತೆ ಅಂತ. ದೊಡ್ಡ ಬಾಟಲ್ ಅಲ್ಲಿ ನನಗೆ ದೊಡ್ಡ ಲೋಟದಲ್ಲಿ 3.5 ಗ್ಲಾಸಸ್ ವರೆಗೂ ಫಿಲ್ ಆಗಿದೆ. ಇನ್ನೂ 1.5 ಗ್ಲಾಸ್ ಹಾಗೆ ಇದೆ. ಅದನ್ನ ಬೇರೆ ಯಾವ್ದಕ್ಕಾರ ಹಾಕಕ್ಕಾಗತ್ತಾ ಅಂತ ನೋಡ್ಬೋದು. ಸೊ ನೀವೇ ನೋಡಿದ್ರೆ ಇದ್ರಲ್ಲಿ ಏನೇನಾಗಿದೆ ಅಂತ ಅಂದ್ಬಿಟ್ಟು ಆಮ್ಲ, ಕರಿ ಲೀಫು, ಮತ್ತೆ ಶುಂಠಿ, ಟರ್ಮರಿಕ್ ಹಾಕಿದೀನಿ, ಮತ್ತೆ ಪೆಪ್ಪರ್ ಹಾಕಿದೀನಿ. ಸೊ ಇದಿಷ್ಟು ತುಂಬಿದೆ ಇದರಲ್ಲಿ. ಸೊ ಇದು ಎಲ್ಲದರಲ್ಲೂ ಈಗ ಆಮ್ಲ ಅಂತ ತಗೊಂಡ್ರೆ ಆಮ್ಲ ವಿಟಮಿನ್ ಸಿ ರಿಚ್ ಅಂತಾನೆ ಹೇಳ್ಬೋದು. ಈಗ 20 ಆರೆಂಜಸ್ಗೆ 1 ಆಮ್ಲನ ಹೋಲಿಸ್ತಾರೆ. ಸೊ ಅಷ್ಟು ವಿಟಮಿನ್ ಸಿ ತುಂಬಿದೆ ಇದರಲ್ಲಿ ಅಂತ ಹೇಳ್ಬೋದು. ಸೊ ಆಮ್ಲ ನಮಗೆ ಗೊತ್ತಿರೋ ಪ್ರಕಾರ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಮತ್ತೆ ಹಾರ್ಟ್ ಹೆಲ್ತ್ಗೆ ಒಳ್ಳೇದು, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಹೇರ್ ಫಾಲಿಗೆ ಅಥವಾ ಸ್ಕಿನ್ನಿಗೆ ಸ್ವಲ್ಪ ಗ್ಲೋ ಕೊಡುತ್ತೆ, ಮತ್ತೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆಂಟಿ ಏಜಿಂಗಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಬ್ರೈನ್ ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ, ಸ್ಟ್ರೆಸ್ ಕೂಡ ಇದು ರಿಲೀಫ್ ಮಾಡುತ್ತೆ ಅಂತ ಹೇಳ್ತಾರೆ ಆಮ್ಲ. ಕರಿ ಲೀಫ್ನು ಅಷ್ಟೇ. ಹೇರ್ ಫಾಲ್ ಅಂತ ಅಂದ್ರೆ ನಮ್ಗೆ ತಲೆಗೆ ಬರೋದೇ ಬೇಗ ಕರಿ ಲೀಫ್ ತಿನ್ನಿ, ಅಥವಾ ಕರಿ ಲೀಫ್ ಚೆನ್ನಾಗಿ ತಿಂದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಆಕ್ಚುಲಿ ತುಂಬಾ ಹೌದು. ನಾನು ಆಕ್ಚುಲಿ 1 ವೀಕ್ ತುಂಬಾ ಟ್ರೈ ಮಾಡಿದ್ದೆ. ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಕರಿ ಲೀಫ್ನ ತಿನ್ಬೇಕು. ಅದಕ್ಕಿಂತ ಮುಂಚೆ ಏನು ತಿಂದಿರಬಾರ್ದು. ಅದಕ್ಕೆ ಆದ್ಮೇಲೆ ಅಟ್ಲೀಸ್ಟ್ 30 minutes to 1 hour ಏನು ತಿನ್ನಬಾರ್ದು. ಸೊ ಈ ರೀತಿ 7 days ಮಾಡೋದ್ರಿಂದ ನಿಮಗೆ ಆಲ್ರೆಡಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ಹೇರ್ ಫಾಲ್ ಆಕ್ಚುಲಿ ಕಡಿಮೆ ಆಗಿರುತ್ತೆ, ಸ್ಕಿನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಮೌತ್ ಅಲ್ಸರ್ ಏನಾರು ಆಗಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇನ್ನ ಜಿಂಜರ್ ಅಂತ ತಗೊಂಡ್ರೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ವೆಯ್ಟ್ ಲಾಸ್ ಅಂತ ಕನ್ಸಿಡರ್ ಮಾಡಿದ್ರೆ ಜಿಂಜರೇ ಮೇನ್ ಆಗಿ ಬರೋದು. ಸೊ ಜಿಂಜರು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಮತ್ತೆ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿಗೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನ ಟರ್ಮರಿಕ್ ಅಂತ ನಿಮ್ಗೆ ಗೊತ್ತೇ ಇದೆ ಎಷ್ಟು ಲಾಭ ಇರುತ್ತೆ ಇದರಲ್ಲಿ. ಸೊ ಟರ್ಮರಿಕ್ನ ಸ್ಕಿನ್ಗೆ ಹಾಗೆ ಅಪ್ಲೈ ಮಾಡ್ತಾರೆ. ಆಂಟಿ ಇನ್ಫ್ಲಮೇಟರಿ ಅಂತಾನೆ ಹೇಳ್ತಾರೆ. ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ, ಮತ್ತೆ ಹೈ ಕೊಲೆಸ್ಟ್ರಾಲ್ ಇದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಸಾಕಷ್ಟು ಬೆನಿಫಿಟ್ಸ್ ಇದೆ ಟರ್ಮರಿಕ್. ಇನ್ನು ಬ್ಲ್ಯಾಕ್ ಪೆಪ್ಪರ್ ಅಂತ ಬಂದ್ರೆ, ನಾನು ಬ್ಲ್ಯಾಕ್ ಪೆಪ್ಪರ್ ಏನು ಯೂಸ್ ಮಾಡಿದ್ದೀನಿ ಇದಕ್ಕೆ. ಸೊ ಅದರಿಂದ ಕೂಡ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ತುಂಬ ಚೆನ್ನಾಗಾಗುತ್ತೆ, ಮತ್ತೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಎಲ್ಲದರಿಂದನೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಎಲ್ಲನೂ ಒಟ್ಟಿಗೆ ಸೇರಿಸಿ ಮಾಡಿರುವಂತಹ ಒಂದು ಡ್ರಿಂಕ್ ಏನಿದೆ, ಸೊ ಅದನ್ನ ನಾವು ಯಾವ ತರ ಕುಡಿಬೇಕು ಅನ್ನೋದನ್ನ ನೋಡೋಣ.
ಪವರ್ಫುಲ್ ಡ್ರಿಂಕಿನ ರೆಸಿಪಿ ಏನು ಅಂತ ಅಂದ್ಬಿಟ್ಟು ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಲೇವರ್ ಇರೋದ್ರಿಂದ ಸಕ್ಕದಾಗಿ ಅನಿಸ್ತಾ ಇದೆ ನನಗೆ ಹಿಂಗೆ ಇಷ್ಟ ಆಗುತ್ತೆ. ಬಟ್ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ನೀವು ಹನಿನ ಸೇರಿಸ್ಕೊಂಡು ಕೂಡ ಕುಡಿಬೋದು. ಇದನ್ನ ಯಾವಾಗ ಕುಡಿಬೇಕು ಅಂತ ಅಂದ್ರೆ ಮಾರ್ನಿಂಗ್ ಖಾಲಿ ಹೊಟ್ಟೆಲ್ ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಕುಡ್ದಾದ್ಮೇಲಿಂದ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಗ್ಯಾಪ್ ಇರಲಿ. ಅದಾದ್ಮೇಲಿಂದ ಬೇರೆ ಫುಡ್ಗಳನ್ನ ನೀವು ತಗೋಬಹುದು. ಅಟ್ಲೀಸ್ಟ್ 30 ಮಿನಿಟ್ಸ್ ಟು 1 hour ಗ್ಯಾಪ್ ಇರಲಿ ಇದನ್ನ ಕುಡ್ದಾದ್ಮೇಲೆ ಅಂತ ನಾನು ಹೇಳ್ತೀನಿ. ಸೊ ಇದನ್ನ ಹಾಗೆ ಕೂಡ ಕುಡಿಬಹುದು. ನಾನು ಯೂಶಲಿ ಅಂದ್ರೆ ಫ್ರಿಜ್ಜಲ್ಲಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. 120 days ವರೆಗೂ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೋಬಹುದು, ಆರಾಮಾಗಿ ಇಟ್ಕೋಬಹುದು. ಸೊ ನಾನು ಪ್ರತಿ ಸತಿ ಯೂಸ್ ಮಾಡ್ಬೇಕಾದ್ರೆ ಇಷ್ಟು ಜ್ಯೂಸ್ನ ಹಾಕೊಂಡು ಏನು ಮಾಡಿದ್ದೀನಿ ಅದನ್ನ ಹಾಕೊಂಡು ಇನ್ನು ಮಿಕ್ಕಿದ ಏನಿದೆ ಒಂದು ತುಂಬ ಹಾಟ್ ವಾಟರ್ನ ಹಾಕ್ಬಿಟ್ಟು ಜಸ್ಟ್ ಇದರ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸ್ವೀಟ್ ಬೇಕು ಅಂದರೆ ನೀವು ಹನಿ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಚೆನ್ನಾಗಿದೆ. ಎಸ್, ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಬಾಯ್.